ಇಪಿಎಫ್ಒ ಖಾತೆದಾರರಿಗೆ ಒಂದು ಸಿಹಿ ಸುದ್ದಿ ಇದೆ. ಇಪಿಎಫ್ಒ 3.0 ಬದಲಾವಣೆಗಳು ಜುಲೈ 1, 2026ರಿಂದ ಜಾರಿಗೆ ಬರ್ತಾ ಇದೆ. ಈಗ ನೀವು ಎಟಿಎಂ ಮೂಲಕ ಸುಲಭವಾಗಿ ನಿಮ್ಮ ಪಿಎಫ್ ಹಣವನ್ನ ಹಿಂಪಡಿಬಹುದು. ಹಾಗಾದ್ರೆ ಈ ಸೌಲಭ್ಯವನ್ನ ಪಡೆಯೋದಕ್ಕೆ ನೀವು ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಬನ್ನಿ ಎಲ್ಲ ಬದಲಾವಣೆಗಳ ಬಗ್ಗೆ ಡಿಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ಬ ನಾಗರಿಕರು ಕೂಡ, ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತ, ಜೊತೆಗೆ ಪ್ರತಿಯೊಬ್ಬ ಉದ್ಯೋಗಿಯೂ ಕೂಡ ತಿಳ್ಕೊಳ್ಳೇಬೇಕಾದಂತ ಒಂದಷ್ಟು ಅಪ್ಡೇಟ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಸ್ನೇಹಿತರೆ. ಪಿ ಎಫ್ ಗೆ ಸಂಬಂಧಪಟ್ಟಂಗೆ ನೀವು ಪ್ರೈವೇಟ್ ಕಂಪನಿಲಿ ಅಥವಾ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಕಷ್ಟದ ದುಡಿಮೆಯ ಸಂಬಳದಲ್ಲಿ ಪ್ರತಿ ತಿಂಗಳು ಪಿ ಎಫ್ ಅಥವಾ ಪ್ರಾವಿಡೆಂಟ್ ಫಂಡ್ ಕಟ್ ಆಗ್ತಾ ಇದೆಯಾ? ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ನಿಮ್ಗೆ ಈ ವಿಚಾರದ ಬಗ್ಗೆ ಗೊತ್ತಿರಲೇಬೇಕು. ಸೊ ನಿಮ್ಮೆಲ್ಲರ ನೆಚ್ಚಿನ ನೌಕರರ ಭವಿಷ್ಯ ನಿಧಿ ಸಂಸ್ಥೆ, ಅಂದ್ರೆ ಸಿಂಪಲ್ ಆಗಿ ನಾವು ಹೇಳ್ತೀವಿ ಅಂತಂದ್ರೆ ಇಪಿಎಫ್ಒ ತನ್ನ ಒಂದು ನಿಯಮಗಳಲ್ಲಿ ಒಂದು ಭಾರಿ ದೊಡ್ಡ ಮಟ್ಟದ ಬದಲಾವಣೆಯನ್ನ ತರೋದಕ್ಕೆ ರೆಡಿ ಆಗಿದೆ. ಈ ಒಂದು ಚೇಂಜಸ್ಗಳು ನಿಮಗೆ ಬರೋ ಜುಲೈ 1, 2026ರಿಂದಲೇ ದೇಶಾದ್ಯಂತ ಜಾರಿಗೆ ಬರುತ್ತೆ ಸ್ನೇಹಿತರೆ. ಇದನ್ನೇ ಇಪಿಎಫ್ಒ 3.0 ಅಂತ ಕರೀತಾ ಇದ್ದಾರೆ. ಇದು ಕೇವಲ ಸಣ್ಣ ಪುಟ್ಟ ಬದಲಾವಣೆ ಅಲ್ಲ, ನಿಮ್ಮ ಪಿ ಎಫ್ ಹಣವನ್ನ ಹಿಂಪಡೆಯುವಂತ ಇಡೀ ವ್ಯವಸ್ಥೆಯನ್ನೇ ಇದು ಬದಲಾಯಿಸಬಹುದು. ಹಾಗಾದ್ರೆ ಏನಿದು ಹೊಸ ನಿಯಮ? ನಿಮ್ಮ ಹಣ ನಿಮಗೆ ಪೂರ್ತಿಯಾಗಿ ಸಿಗಲ್ವಾ? ಇವೆಲ್ಲದರ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲ ಅಪ್ಡೇಟ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ನಮ್ಮ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಭಾರತದಾದ್ಯಂತ ಲಕ್ಷಾಂತರ ಉದ್ಯೋಗಿಗಳು ತಮ್ಮ ಒಂದು ನಿವೃತ್ತಿಯ ನಂತರದ ಜೀವನದ ಒಂದು ನಿರ್ವಹಣೆಗಾಗಿ ತಮ್ಮ ಒಂದು ಪಿ ಎಫ್ ಖಾತೆಗಳನ್ನೇ ನಂಬಿಕೊಂಡಿದ್ದಾರೆ. ಹೌದಾ? ಇದು ವಯಸ್ಸಾದ ಕಾಲದಲ್ಲಿ ಒಂದು ಪ್ರಮುಖ ಆರ್ಥಿಕ ಭದ್ರತೆಯಾಗಿ ನಮ್ಮ ಕೆಲಸ ಮಾಡುತ್ತೆ. ಈ ಸೌಲಭ್ಯವನ್ನ ಪಡೆಯೋದಕ್ಕೆ ನೀವು ಮಾಡ್ಕೊಳ್ಬೇಕಾದಂತ ಒಂದಷ್ಟು ಸಿದ್ಧತೆಗಳು, ಅಂದ್ರೆ ಜುಲೈ 1ರಿಂದ ಏನೇನ್ ಚೇಂಜಸ್ ಆಗುತ್ತೆ, ಏನೇನ್ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ತೀನಲ್ಲ, ಸೊ ಆ ಸೌಲಭ್ಯ ಸಿಗಬೇಕು ಅಂತಂದ್ರೆ ಒಂದಷ್ಟು ವಿಚಾರಗಳನ್ನ ನೀವು ರೆಡಿ ಮಾಡಿಟ್ಕೊಳ್ಬೇಕು ಸ್ನೇಹಿತರೆ. ಸೊ ಮೊದಲನೇದಾಗಿ ನಿಮ್ಮ ಇಪಿಎಫ್ಒ ಖಾತೆಗೆ ಆಧಾರ್ ಲಿಂಕ್ ಮಾಡಿ ಸ್ನೇಹಿತರೆ. ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಮಾಡಿ, ಇಲ್ಲ ಅಂತಂದ್ರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇಪಿಎಫ್ಒ ಮೆಂಬರ್ ಪೋರ್ಟಲ್ ನಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಲಿಂಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಆಧಾರ್ ಆಗಿರ್ಬೋದು, ಪ್ಯಾನು, ಇಪಿಎಫ್ಒ ದಾಖಲೆಗಳಲ್ಲಿ ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ ಅಥವಾ ಬೇರೆ ವಿವರಗಳು ಹೊಂದಾಣಿಕೆ ಆಗ್ತಿದ್ಯಾ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಹಾಗೆ ಮುಖ್ಯವಾಗಿ ನಿಮ್ಮ UPI ID ಇಪಿಎಫ್ಒಗೆ ಲಿಂಕ್ ಆಗಿರುವಂತ ಬ್ಯಾಂಕ್ ಖಾತೆಗೆ ಸೇರಿದ್ದೆ ಅನ್ನುವಂಥದ್ದನ್ನ ಖಚಿತಪಡಿಸ್ಕೊಳ್ಳಿ. ಪಿ ಎಫ್ ಗೆ ಸಂಬಂಧಿಸಿದಂತ ದಾಖಲೆಗಳನ್ನ ಪಡೆಯೋದಕ್ಕೆ ಡಿಜಿ ಲಾಕರ್ ನಲ್ಲಿ ರಿಜಿಸ್ಟರ್ ಆಗಿ ಸ್ನೇಹಿತರೆ. ಹೊಸ ಸಿಸ್ಟಮ್ ಲೈವ್ ಆದಾಗ ಯಾವುದೇ ವಿಳಂಬ ಆಗದಂತೆ ತಡೆಯೋದಕ್ಕೆ ನಿಮ್ಮ ಪ್ರೊಫೈಲ್ ನಲ್ಲಿರುವಂತ ಎಲ್ಲಾ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿ ಸ್ನೇಹಿತರೆ. ಇಷ್ಟು ನೀವು ಸಿದ್ಧಪಡಿಸ್ಕೊಳ್ಬೇಕು. ಈಗ ಜುಲೈ 1ರಿಂದ ಜಾರಿಗೆ ಬರ್ತಿರುವಂತ ಬದಲಾವಣೆಗಳನ್ನ ಒಂದೊಂದಾಗಿ ನಿಮಗೆ ಡಿಟೇಲ್ ಆಗಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಗಮನದಲ್ಲಿಟ್ಕೇಳಿ. ಸೊ ಮೊದಲನೇದಾಗಿ ಸ್ನೇಹಿತರೆ, UPI ಮೂಲಕ ಹಣ ಹಿಂಪಡೆಯುವಿಕೆ ಅಂದ್ರೆ ಚಂದಾದಾರರು, ಸಬ್ಸ್ಕ್ರೈಬರ್ಸ್, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಆಪ್ಗಳು ಅಥವಾ UPI ಆಧಾರಿತ ATMಗಳ ಮೂಲಕ PF ನಿಂದ ತಕ್ಷಣವೇ ಹಣವನ್ನ ಹಿಂಪಡೆಯೋದಕ್ಕೆ ಪೋರ್ಟಲ್ ಈಗ ಅವಕಾಶವನ್ನ ನೀಡ್ತಾ ಇದೆ. ಈ ಹಣ ನೇರವಾಗಿ ಸದಸ್ಯರ ಲಿಂಕ್ ಆಗಿರುವಂತ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಇದೊಂದು ಗುಡ್ ನ್ಯೂಸ್ ಆಗಿರುತ್ತೆ. ಸೊ NPCI ನೆಟ್ವರ್ಕ್ ನೊಂದಿಗೆ ಇಪಿಎಫ್ಒ ಮಾಡ್ಕೊಂಡಿರುವಂತ ಒಪ್ಪಂದದ ಮೂಲಕ ಈ ಸೌಲಭ್ಯವನ್ನ ನೀಡಲಾಗ್ತಿದೆ ಸ್ನೇಹಿತರೆ. ಸೊ ಆರಂಭದಲ್ಲಿ ಇಂತಹ ವಿಡ್ರಾಗಳಿಗೆ ಪ್ರತಿ ವಹಿವಾಟಿಗೆ 25,000ದಿಂದ 50,000ವರೆಗೆ ಮಿತಿಯನ್ನ ಹೇರಬಹುದು. ಸೊ UPI ಮೂಲಕ ಹಣ ಹಿಂಪಡೆಯೋದಕ್ಕೆ ಆಧಾರ್ OTP ಆಧಾರಿತ ದೃಢೀಕರಣ ಕ್ಲೈಮ್ ಪ್ರಕ್ರಿಯೆಯನ್ನ ತಕ್ಷಣವೇ ಪೂರ್ಣಗೊಳಿಸೋದಕ್ಕೆ ಇಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಅಂಡ್ ಇಲ್ಲಿ ಇನ್ನೊಂದು, ATM ಮೂಲಕ ಹಣವನ್ನ ನೀವು ಹಿಂಪಡಿಬೇಕು ಅಂತಂದ್ರೆ ಇಪಿಎಫ್ಒ ತನ್ನ ಸದಸ್ಯರಿಗೆ PF ಲಿಂಕ್ಡ್ ATM ಕಾರ್ಡ್ ಅನ್ನ ನೀಡುತ್ತೆ. ಅಂದ್ರೆ ನಿಮ್ಗೆ ಡೆಬಿಟ್ ಕಾರ್ಡ್ ನಂತೆ ಇದು ಕೆಲಸ ಮಾಡುತ್ತೆ. ಸೊ UPI ಲಿಂಕ್ಡ್ ATM ಗಳಿಂದ ನೇರವಾಗಿ ನಿಮ್ಮ ಒಂದು PF ಹಣವನ್ನ ನೀವು ಡ್ರಾ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಈ ಸೌಲಭ್ಯವನ್ನ ನೀವು ಪಡಿಬೇಕು ಅಂತಂದ್ರೆ ಸದಸ್ಯರು ಈ KYC ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿರಬೇಕು, ಸಕ್ರಿಯವಾದಂತ UAN ನಂಬರ್ ಅನ್ನ ಹೊಂದಿರಬೇಕು, ಜೊತೆಗೆ ಈ ಒಂದು UAN ಗೆ ಸಕ್ರಿಯ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು, ಜೊತೆಗೆ ಆಧಾರ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಕೂಡ UAN ಗೆ ಲಿಂಕ್ ಆಗಿರಬೇಕು ಸ್ನೇಹಿತರೆ. ಇದು ನೆನಪಲ್ಲಿ ಇಟ್ಕೊಳ್ಳಿ, ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಮೊದಲನೇ ಚೇಂಜಸ್ ಅರ್ಥ
ಅರ್ಥ ಆಯ್ತಾ? ಸೊ ಈಗ ಎರಡನೇ ಚೇಂಜಸ್ ನೋಡೋಣ. ಆಟೋ ಸೆಟಲ್ಮೆಂಟ್ ಅಂದ್ರೆ ಹಣವನ್ನ ವೇಗವಾಗಿ ಪಡೆಯೋದಕ್ಕೆ ಅನುಕೂಲ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ EPFO 3.0 ಈಗಾಗಲೇ KYC ಪೂರ್ಣಗೊಂಡಿರುವಂತಹ ಖಾತೆಗಳಿಗೆ 5 ಲಕ್ಷದವರೆಗಿನ ಕ್ಲೇಮ್ಗಳನ್ನ ಆಟೋ ಸೆಟಲ್ಮೆಂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಇದು 72 ಗಂಟೆಗಳ ಒಳಗೆ ತ್ವರಿತವಾಗಿ ಹಣವನ್ನ ಪಾವತಿ ಆಗುವಂತೆ ಮಾಡುತ್ತೆ ಸ್ನೇಹಿತರೆ. ಆರಂಭದಲ್ಲಿ ಬಹುಶಃ ನಿಮ್ಗೆ ನೆನಪಿರಬಹುದು 1 ಲಕ್ಷದವರೆಗಿನ ಪಾವತಿಗೆ ಮಾತ್ರ ಅವಕಾಶ ಇತ್ತು. ಆದ್ರೆ 2025ರ ಜೂನ್ ನಲ್ಲಿ ಆಟೋ ಸೆಟಲ್ಮೆಂಟ್ ಮಿತಿಯನ್ನ 1 ಲಕ್ಷದಿಂದ 5 ಲಕ್ಷಕ್ಕೆ EPFO ಹೆಚ್ಚಿಸಿದೆ. ಈ ನಿಯಮ ಮಾಲೀಕರ ಅನುಮೋದನೆ ಆಗಿರಬಹುದು, ಮ್ಯಾನ್ಯುವಲ್ ಆಗಿ ಫಾರ್ಮ್ ಅನ್ನ ಸಲ್ಲಿಸೋದನ್ನ ತಪ್ಪಿಸಿ ಕ್ಲೈಮ್ಗಳಿಗೆ ತೆಗೆದುಕೊಳ್ಳುವಂತ ಸಮಯವನ್ನ ಕಡಿಮೆ ಮಾಡುವಂತ ಏಮ್ ಅನ್ನ ಹೊಂದಿದೆ. ಸೊ PF ಅಕೌಂಟ್ ಟ್ರಾನ್ಸ್ಫರ್ ಪ್ರಕ್ರಿಯೆಗೂ ಈ ಒಂದು ಆಟೋಮೇಟೆಡ್ ಸೆಟಲ್ಮೆಂಟ್ ಅನ್ನ ಅಳವಡಿಸಲಾಗಿದೆ ಸ್ನೇಹಿತರೆ. ಇದರಿಂದಲೂ ಕೂಡ ನಿಮಗೆ ಬೆನಿಫಿಟ್ ಸಿಗುತ್ತೆ. ಸೊ ಕಾರ್ಮಿಕ ಆಗಿರಬಹುದು, ಉದ್ಯೋಗ ಸಚಿವಾಲಯದ ಪ್ರಕಾರ 2025-26ರ ಆರ್ಥಿಕ ವರ್ಷದಲ್ಲಿ ಫೆಬ್ರವರಿ 25-26ರ ಹೊತ್ತಿಗೆ ಆಟೋ ಸೆಟಲ್ಮೆಂಟ್ ಮೂಲಕ 5 ಲಕ್ಷದವರೆಗಿನ 3.5 ಕೋಟಿಗೂ ಹೆಚ್ಚು ಕ್ಲೈಮ್ಗಳನ್ನ ಆಲ್ರೆಡಿ ಈಗ ಪ್ರಕ್ರಿಯೆಗೊಳಿಸಿರುವಂತದ್ದು ಸ್ನೇಹಿತರೆ. ಆದ್ರೆ 5 ಲಕ್ಷಕ್ಕೂ ಹೆಚ್ಚಿನ ಮೊತ್ತವನ್ನ ಡ್ರಾ ಮಾಡೋದಾದ್ರೆ ಮಾಲೀಕರ ಅನುಮೋದನೆ ಆಗಿರಬಹುದು, ಮ್ಯಾನ್ಯುಯಲ್ ಪರಿಶೀಲನೆ ಸೇರಿದಂತೆ ಸಂಪೂರ್ಣ ವೆರಿಫಿಕೇಶನ್ ಪ್ರಕ್ರಿಯೆ ಕಂಟಿನ್ಯೂ ಆಗುತ್ತೆ. ಅಂದ್ರೆ 5 ಲಕ್ಷಕ್ಕಿಂತ ಹೆಚ್ಚಿದ್ರೆ ಮಾತ್ರ, ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗುತ್ತೆ. ಇನ್ನು ಸ್ನೇಹಿತರೆ ಮೂರನೇ ಚೇಂಜಸ್ ನೋಡೋಣ. 25% ಕಡ್ಡಾಯ ಬ್ಯಾಲೆನ್ಸ್. ಏನಪ್ಪಾ ಇದು, ಏನ್ ರೂಲ್ಸ್ ಅನ್ನೋದನ್ನ ಈಸಿಯಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಹೊಸ EPFO 3.0 ನಿಯಮಗಳ ಅಡಿಯಲ್ಲಿ ನಿಮಗೆ ನೀವು ಉದ್ಯೋಗದಲ್ಲಿರುವಾಗ ಇನ್ನು ಮುಂದೆ ನಿಮ್ಮ ಒಂದು PF ಖಾತೆಯಿಂದ 100% ಪೂರ್ತಿ ಹಣವನ್ನ ಹಿಂಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹೌದು, ಪಾರ್ಷಿಯಲ್ ವಿಡ್ರಾ ಅಂತ ಹೇಳ್ತೀವಿ. ಅಂದ್ರೆ ಭಾಗಶಃ ಹಿಂಪಡೆಯುವಿಕೆ ಮಾಡುವಾಗ ಸದಸ್ಯರು ತಮ್ಮ ಒಂದು ಖಾತೆಯಲ್ಲಿರುವಂತಹ ಒಟ್ಟು ಮೊತ್ತದ ಗರಿಷ್ಠ 75% ಅಷ್ಟು ಮಾತ್ರ ಹಿಂಪಡೆಯೋದಕ್ಕೆ ಅವಕಾಶ ಇದೆ. ಸೊ ಇದರಲ್ಲಿ ಉದ್ಯೋಗಿಯ ವಂತಿಕೆ ಆಗಿರ್ಬೋದು, ಕಂಪನಿ ವಂತಿಕೆ ಆಗಿರ್ಬೋದು, ಅದರ ಮೇಲಿನ ಬಡ್ಡಿ ಎಲ್ಲವೂ ಕೂಡ ಸೇರಿರುತ್ತೆ. ಸೊ ಒಟ್ಟು ಮೊತ್ತದಲ್ಲಿ ನಿಮಗೆ ಉಳಿದ 25% ಹಣ ಕಡ್ಡಾಯವಾಗಿ ನಿಮ್ಮ PF ಖಾತೆಯಲ್ಲಿ ಉಳಿದಿರಬೇಕು. ಸೊ ಈಗ ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಒಂದು ಉದಾಹರಣೆ ಕೊಡ್ಲಾ. ನಿಮ್ಮ PF ಖಾತೆಯಲ್ಲಿ ಒಟ್ಟು ಬ್ಯಾಲೆನ್ಸ್ ನಿಮ್ಮ ಪಾಲು, ಕಂಪನಿ ಪಾಲು, ಬಡ್ಡಿ ಸೇರಿ 4 ಲಕ್ಷ ಇದೆ ಅಂತ ಅನ್ಕೊಳ್ಳಿ. ಸೊ ಹೊಸ ರೂಲ್ಸ್ ಪ್ರಕಾರ ನೀವು ಗರಿಷ್ಠ 3 ಲಕ್ಷ ಅಂದ್ರೆ 75% ಮಾತ್ರ ಹಿಂಪಡಿಬಹುದು. ಉಳಿದ 1 ಲಕ್ಷ 25% ನಿಮ್ಮ ಖಾತೆಯಲ್ಲಿ ಇರಬೇಕು ಸ್ನೇಹಿತರೆ. ಈ ಒಂದು ಲಾಕ್ ಆದ ಹಣ ಸುಮ್ಮನೆ ಬಿದ್ದಿರುತ್ತೆ ಅಂತ ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಸೊ ಇದು ಪ್ರಸ್ತುತ ಸರ್ಕಾರ ನಿಗದಿಪಡಿಸಿರುವಂತ 8.25% ವಾರ್ಷಿಕ ಬಡ್ಡಿಯಲ್ಲಿ ಸುರಕ್ಷಿತವಾಗಿ ಇರುತ್ತೆ ಸ್ನೇಹಿತರೆ. ಸೊ ಲಾಕ್ ಆಗಿರುವಂತ ಈ 25% ಬ್ಯಾಲೆನ್ಸ್ ಅನ್ನ ನೀವು ಯಾವಾಗ ವಿಡ್ರಾ ಮಾಡಬಹುದು, ಇದು ಕೂಡ ಪ್ರಶ್ನೆ ಬರುತ್ತೆ ಅಲ್ವಾ. ಸೊ ಕಾಯ್ದಿರಿಸಿದಂತ ಈ ಒಂದು 25% ಮೊತ್ತ ಸಂಪೂರ್ಣವಾಗಿ ನಿಮಗೆ ಸೇರಿದ್ದು. ಆದ್ರೆ ಇದನ್ನ ಕೇವಲ 3 ನಿರ್ದಿಷ್ಟ ಟೈಮ್ ಅಲ್ಲಿ ಮಾತ್ರ ನೀವು ಹಿಂಪಡಿಬಹುದು. ಸೊ ಮೊದಲನೇದಾಗಿ ಉದ್ಯೋಗಿ ನಿವೃತ್ತಿಯಾದಾಗ ಅಥವಾ 55 ವರ್ಷ ವಯಸ್ಸು ದಾಟದ ನಂತರ ನೀವು ವಿಡ್ರಾ ಮಾಡ್ಕೋಬಹುದು. ಅಥವಾ ಅಪಘಾತ ಅಥವಾ ತೀವ್ರ ಅನಾರೋಗ್ಯದಿಂದ ಉದ್ಯೋಗಿಗೆ ಶಾಶ್ವತ ಅಂಗವೈಕಲ್ಯ ಆಯ್ತು ಅಥವಾ ಅವರಿಗೆ ಏನಾದ್ರೂ ಸಮಸ್ಯೆ ಆಯ್ತು ಅಂತನಾಗ ಲಾಕ್ ಇನ್ ನಿಯಮದಿಂದ ವಿನಾಯಿತಿಯನ್ನ ಕೊಡ್ತಾರೆ. ಆಗ ನೀವು ಸಂಪೂರ್ಣ ಹಣವನ್ನ ವಿಡ್ರಾ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಸದಸ್ಯರು ಸತತ 12 ತಿಂಗಳ ಕಾಲ ಅಂದ್ರೆ ಪೂರ್ತಿ 1 ವರ್ಷ ಅಂತ ತಗೊಳ್ಳಿ ನಿರುದ್ಯೋಗಿ ಆಗಿದ್ರೆ ತಮ್ಮ ಜೀವನ ನಿರ್ವಹಣೆಗಾಗಿ ಉಳಿದ ಮೊತ್ತವನ್ನ ಹಿಂಪಡೆಯೋ ಅವಕಾಶ ಇದೆ. ಸೊ ಇಷ್ಟು ರೀಸನ್ ಇತ್ತು ಅಂತಂದ್ರೆ ಆ 25% ಏನಿದೆಯೋ ಅದನ್ನ ವಿಡ್ರಾ ಮಾಡ್ಕೋಬಹುದು. ಇನ್ನು 4ನೇ ಮೇಜರ್ ಅಪ್ಡೇಟ್ ಬಗ್ಗೆ ನೋಡೋಣ. ಫ್ಲೆಕ್ಸಿಬಲ್ ವಿಡ್ರಾ ಅಂದ್ರೆ ಈ ಮೊದಲು ಹಣವನ್ನ ಹಿಂಪಡೆಯೋದಕ್ಕೆ ಕ್ಲೇಮ್ ಮಾಡುವ ಸದಸ್ಯರು 13 ವಿವಿಧ ಕಾರಣಗಳ ಅಡಿಯಲ್ಲಿ ಬೇರೆ ಬೇರೆ ರೀತಿಯ ಅರ್ಹತಾ ಷರತ್ತುಗಳಾಗಿರ್ಬೋದು ಅಥವಾ ಮಿತಿಗಳನ್ನ ಎದುರಿಸಬೇಕಾಗಿತ್ತು. ಸೊ ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ಇವುಗಳನ್ನ ಕೇವಲ 3 ಪ್ರಮುಖ ವಿಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಅಗತ್ಯ ಅವಶ್ಯಕತೆ, ಹಾಗೆ ವಸತಿ ಅಗತ್ಯ ಆಗಿರ್ಬೋದು, ವಿಶೇಷ ಸಂದರ್ಭ. ಈ ಎಲ್ಲಾ ರೀತಿಯ ಪಾರ್ಷಿಯಲ್ ವಿಡ್ರಾಗಳಿಗೆ ಕನಿಷ್ಠ ಸೇವಾ ಅವಧಿಯನ್ನ ಏಕರೂಪವಾಗಿ 12 ತಿಂಗಳು ಅಂತ ಈಗ ಡಿಸೈಡ್ ಮಾಡಿದ್ದಾರೆ. ಸೊ ವಿಶೇಷ ಸಂದರ್ಭಗಳಲ್ಲಿ ಆ ಒಂದು ವಿಭಾಗಗಳಲ್ಲಿ ಸದಸ್ಯರು ಈಗ ಯಾವುದೇ ನಿರ್ದಿಷ್ಟ ಕಾರಣವನ್ನ ನೀಡದೆ ಹಣವನ್ನ ವಿಡ್ರಾ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಈ ಒಂದು ವಿಭಾಗದ ಅಡಿಯಲ್ಲಿ ಕ್ಲೈಮ್ ಮಾಡಬೇಕು ಅಂತಂದ್ರೆ ನೈಸರ್ಗಿಕ ವಿಕೋಪ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು ಅಥವಾ ಇತರ ತುರ್ತು ಪರಿಸ್ಥಿತಿಗಳು ಅನ್ನುವಂತ ದಾಖಲೆಗಳನ್ನ, ಪುರಾವೆಗಳನ್ನ ನೀವು ಕೊಡಬೇಕಿತ್ತು. ಅದು ಕಡ್ಡಾಯ ಆಗಿತ್ತು. ಆದ್ರೆ ಅದರಲ್ಲಿ ಈಗ ಚೇಂಜಸ್ ಆಗಿದೆ. ಸೊ ಹಾಗಾಗಿ ಸ್ನೇಹಿತರೆ EPFO ತರ್ತಿರುವಂತ ನಾನು ಏನೇನ್ ಬದಲಾವಣೆಗಳು ಹೇಳಿದ್ನೋ, ಸೊ EPFO ಖಾತೆದಾರರು ಅಂದ್ರೆ ನಾವು ಏನ ನಿರೀಕ್ಷಿಸಬಹುದು ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ. ಸೊ ಇದು ಕಂಪ್ಲೀಟ್
3.0 ಡಿಜಿಟಲ್ ಅಪ್ಗ್ರೇಡ್ ಆಗಿರುತ್ತೆ. ಸೊ ಕ್ಲೇಮ್ಗಳನ್ನ ವೇಗಗೊಳಿಸೋದಕ್ಕೆ, ಫಾಸ್ಟ್ ಆಗಿ ಮಾಡೋದಕ್ಕೆ, ಜೊತೆಗೆ PF ಹಣವನ್ನ ಈಸಿಯಾಗಿ ವಿಡ್ರಾ ಮಾಡೋದಕ್ಕೆ ಒಂದೊಳ್ಳೆ ಏಮ್ ಆಗಿರುತ್ತೆ. ಸೊ EPFO ವ್ಯವಸ್ಥೆಯನ್ನ ಆಧುನಿಕ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಗೆ ಹತ್ತಿರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡೋದು ಇದರ ಒಂದು ಗುರಿಯಾಗಿರುತ್ತೆ. ಆದ್ರಿಂದ ಹೊಸ IT ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ ಸ್ನೇಹಿತರೆ. ಸೊ ಉನ್ನತ ಮಟ್ಟದ ಆಟೋಮೇಷನ್ ಸಾಧಿಸೋದಕ್ಕೆ CITES ಅಂದ್ರೆ ಸೆಂಟ್ರಲೈಸ್ಡ್ IT ಎನೇಬಲ್ಡ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ ಸ್ನೇಹಿತರೆ. ಸೊ EPFO 3.0 ಮೂಲಕ ದಾಖಲೆಗಳ ತಿದ್ದುಪಡಿಯನ್ನ ಹೆಚ್ಚು ಡಿಜಿಟಲ್ ಮಾಡೋದು, ಜೊತೆಗೆ ಮಾಲೀಕರ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಸದಸ್ಯರು OTP ದೃಢೀಕರಣದ ಮೂಲಕ ತಮ್ಮ ಒಂದು PF ಖಾತೆಯಲ್ಲಿನ ತಪ್ಪುಗಳನ್ನ ತಾವೇ ಸರಿಪಡಿಸ್ಕೊಳ್ಬಹುದು, ನೀವೇ ಕರೆಕ್ಷನ್ ಮಾಡ್ಕೋಬಹುದು. ಡೇಟಾ ಮಿಸ್ ಮ್ಯಾಚ್ ಕಾರಣದಿಂದ ಕ್ಲೇಮ್ ರಿಜೆಕ್ಟ್ ಆಗಿರೋರು ಈಗ ಕಚೇರಿಗೆ ಅಲಿಯದೆ ಡಿಜಿಟಲ್ ಆಗಿ ಕಂಪ್ಲೀಟ್ ಸಮಸ್ಯೆಯನ್ನ ನೀವು ಸಾಲ್ವ್ ಮಾಡ್ಕೋಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, 2025ರ ಜನವರಿಯಿಂದ ಡಿಸೆಂಬರ್ ವರೆಗೆ ನಾವು ನೋಡೋದಾದ್ರೆ ಈ ಒಂದು ಸೌಲಭ್ಯದ ಮೂಲಕ 32.23 ಲಕ್ಷ ಪ್ರೊಫೈಲ್ಗಳು ತಿದ್ದುಪಡಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗೆ IT ಮೈಗ್ರೇಷನ್ ಜೊತೆಗೆ 2025-26ರ ಆರ್ಥಿಕ ವರ್ಷದಲ್ಲಿ 8.25% ಬಡ್ಡಿಯನ್ನ ಜೂನ್ 30ರೊಳಗೆ ಎಲ್ಲ ಸಕ್ರಿಯ PF ಖಾತೆಗಳಿಗೆ ಜಮಾ ಮಾಡಲಾಗುತ್ತೆ ಸ್ನೇಹಿತರೆ. ಈ ಬಡ್ಡಿ ಹಣ ಸೇರಿದಂತೆ ನಿಮ್ಮ ಅಪ್ಡೇಟೆಡ್ ಬ್ಯಾಲೆನ್ಸ್ ಜುಲೈ 1ರಿಂದ ನಿಮ್ಮ ಪರಿಷ್ಕೃತ ಪಾಸ್ಬುಕ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ದಶಕಗಳಷ್ಟು ಹಳೆಯದಾದಂತ ಕಾರ್ಮಿಕ ಕಾನೂನುಗಳನ್ನ ಬದಲಾಯಿಸೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ರೀತಿಯಾದಂತ ಸಿದ್ಧತೆ ಮಾಡ್ತಾ ಇದೆ. ಹಾಗೆ EPS ಕಾಯ್ದೆ 1995ಯ ಬದಲಿಗೆ ಆಧುನೀಕರಿಸಿದಂತ ಉದ್ಯೋಗಿಗಳ ಭವಿಷ್ಯ ನಿಧಿ ಯೋಜನೆ 2026 ಹಾಗೆ ಉದ್ಯೋಗಿಗಳ ಪಿಂಚಣಿ ಯೋಜನೆ 2026ರನ್ನ ಜಾರಿಗೆ ತರಲಾಗ್ತಿದೆ ಸ್ನೇಹಿತರೆ. ಈ ಪ್ರಸ್ತಾವನೆಗಳು ಪ್ರಸ್ತುತ ಕಾನೂನು ಆಗಿರಬಹುದು ನ್ಯಾಯ ಸಚಿವಾಲಯದ ಅಂತಿಮ ಪರಿಶೀಲನೆಯಲ್ಲಿದ್ದು ಶೀಘ್ರದಲ್ಲೇ ಅಧಿಕೃತ ಅಧಿಸೂಚನೆ ಹೊರಬೀಳುವಂತ ನಿರೀಕ್ಷೆ ಇದೆ ಸ್ನೇಹಿತರೆ. ಈ ಒಂದು ಬದಲಾವಣೆಗಳು ಜಾರಿಗೆ ಬಂತು ಅಂತಂದ್ರೆ ಏನೇನು ಸವಾಲುಗಳನ್ನ ನಾವು ಎದುರಿಸಬೇಕು? ಈ ಡಿಜಿಟಲ್ ಬದಲಾವಣೆ ನಿಧಾನಗತಿಯ ವ್ಯವಸ್ಥೆ ಆದ್ರೂ ಕೂಡ ಆಡಳಿತಾತ್ಮಕ ಲೋಪಗಳಿಂದ ತಮಗೆ ಅತ್ಯಗತ್ಯವಾದಂತ ರಿಲೀಫ್ ನೀಡುತ್ತೆ ಅಂತ 30 ಕೋಟಿಗೂ ಅಧಿಕ EPFO ಚಂದಾದಾರರು ಒಂದು ಭರವಸೆಯನ್ನ ಹೊಂದಿದ್ದಾರೆ. ಹಾಗೆ ಭಾರತದ ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ಪ್ರವೇಶಿಸುತ್ತಿರುವಂತ ಮುಂದಿನ ಪೀಳಿಗೆಯ ಕಾರ್ಮಿಕರನ್ನ ನಿಭಾಯಿಸೋದಕ್ಕೆ ಈ ನಿಧಾನಗತಿಯ ಆಡಳಿತ ಮಂಡಳಿಯನ್ನ ಆಧುನೀಕರಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಹೊಸ ವಾಸ್ತವಕ್ಕೆ ತಕ್ಕಂತೆ PF ಸಂಸ್ಥೆಯನ್ನ ಮರುನಿರ್ಮಾಣ ಮಾಡುವಂತ ಪ್ರಯತ್ನವೇ EPFO 3.0. ಸೊ EPFO 3.0ನ ಹಲವು ಫೀಚರ್ಗಳನ್ನ ಘೋಷಿಸಲಾಗಿದೆ, ಜೊತೆಗೆ ಅನುಮೋದಿಸಲಾಗಿದೆ. ಸೊ ಇವುಗಳಲ್ಲಿ ಹೆಚ್ಚಿನವು ಹಂತ ಹಂತವಾಗಿ ಜಾರಿಗೆ ಬರುವಂತ ಸಾಧ್ಯತೆ ಇದೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಹೋಗುತ್ತೆ. ಈ ಸೌಲಭ್ಯಗಳು ಯಾವ ಕ್ರಮದಲ್ಲಿ ಯಾವಾಗ ಲೈವ್ ಆಗುತ್ತೆ ಅನ್ನೋದು ಇನ್ನೂ ಸ್ಪಷ್ಟತೆ ಇಲ್ಲ ಸ್ನೇಹಿತರೆ. ಕ್ಲಾರಿಟಿ ಬಂದಾಗ ನಾನು ಖುದ್ದು ಹೇಳ್ತೀನಿ. ಸೊ EPFOನ ಬದಲಾವಣೆ ರಾತ್ರೋರಾತ್ರಿ ಆಗೋದಿಲ್ಲ, ಬದಲಿಗೆ ಇದನ್ನ ಹಂತ ಹಂತವಾಗಿ ಜಾರಿಗೆ ತರ್ತಾರೆ. ಸೊ EPFO ಡೇಟಾ ಬೇಸ್ ನಲ್ಲಿ ದಶಕಗಳಷ್ಟು ಹಳೆಯ ದಾಖಲೆಗಳು ಸಂಗ್ರಹವಾಗಿರೋದ್ರಿಂದ ಇದು ಡೇಟಾ ಕ್ಲೀನಿಂಗ್ ವಿಚಾರದಲ್ಲಿ ದೊಡ್ಡ ಸವಾಲನ್ನ ಎದುರಿಸುತ್ತೆ ಸ್ನೇಹಿತರೆ. ಸೊ ಇತ್ತೀಚೆಗೆ ಉದ್ಯೋಗಿಗಳು ತಮ್ಮ ಮಕ್ಕಳ ಮದುವೆ ಆಗಿರ್ಬೋದು, ಮನೆ ನಿರ್ಮಾಣ ಆಗಿರ್ಬೋದು, ವೈದ್ಯಕೀಯ ಖರ್ಚಾಗಿರ್ಬೋದು ಅಥವಾ ಇತರ ವೈಯಕ್ತಿಕ ತುರ್ತು ಅಗತ್ಯಗಳಿಗೆ ತಮ್ಮ ಒಂದು PF ಖಾತೆಗಳಿಗೆ ಆಗಾಗ ಕೈ ಹಾಕಿ ಬಹುತೇಕ ಸಂಪೂರ್ಣ ಹಣವನ್ನ ಡ್ರಾ ಮಾಡುವಂತ ಪ್ರವೃತ್ತಿ ಹೆಚ್ಚಾಗಿದೆ. ಸೊ ಇದರ ಒಂದು ಪರಿಣಾಮ ಅವರು ನಿವೃತ್ತಿ ವಯಸ್ಸಿಗೆ ಅಂದ್ರೆ 60 ವರ್ಷ ಬರೋ ಟೈಮ್ಗೆ ಅವರ PF ಖಾತೆಗಳು ಸಂಪೂರ್ಣ ಖಾಲಿಯಾಗಿರುತ್ತೆ. ಸೊ ಇದರಿಂದ ಅವರಿಗೆ ಯಾವುದೇ ರೀತಿಯ ಆರ್ಥಿಕ ಭದ್ರತೆ ಉಳಿಯೋದಿಲ್ಲ ಸ್ನೇಹಿತರೆ. ಸೊ ನಿರಂತರವಾಗಿ ಕಾಡ್ತಿರುವಂತ ಈ ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡೋದಕ್ಕೆ EPFO ಹಾಗೆ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಶಾಶ್ವತ ಪರಿಹಾರವನ್ನ ಕಂಡುಕೊಂಡಿದೆ ಸ್ನೇಹಿತರೆ. ಅದೇ 25% ಕಡ್ಡಾಯ ಬ್ಯಾಲೆನ್ಸ್ ನಿಯಮ. ಸೊ ಹಾಗಾಗಿ ಈ ಒಂದು ನಿಯಮ ನಿಮಗೆ ಸರಿ ಅಂತ ಅನಿಸ್ತಾ? ಸೊ EPFO 3.0 ತಂದಿರುವಂತ ಬದಲಾವಣೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಅನ್ನ ಮಾಡಬಹುದು, ನಾವು ಉತ್ತರವನ್ನ ಕೊಡ್ತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.